ಈ ಚೇರ್ ವಿಷಯ ಮಾತಾಡ್ತಾ ಇದ್ದಲ್ಲಮ್ಮ, ಇತ್ತೀಚೆಗೆ ಯಾವುದೋ ಒಂದು ಸೀರಿಯಲ್ ಒಂದ್ 2 ವರ್ಷದ ಮುಂಚೆ ಅಂತ ಕಾಣುತ್ತೆ, ಹೊರಗಡೆ ಎಲ್ಲ ಮಾಡ್ತಾ ಇದ್ವಿ, ಔಟ್ ಆಫ್ ಬೆಂಗಳೂರು, ಔಟ್ ಆಫ್ ಸ್ಟೇಟ್ ಮಾಡ್ತಾ ಇದ್ವಿ. ಔಟ್ಡೋರ್ ಶೂಟಿಂಗ್ ನಡೀತಾ ಇದೆ. ಕೆಲವೇ ಚೇರ್ ಇತ್ತು, ಕೆಲವೆಲ್ಲ ಒಂದು ಚೇರ್ ಇತ್ತು ಆ ಸ್ಪಾಟ್ ಅಲ್ಲಿ. ನಾನು ಕೂತಿದ್ದೆ. ಒಬ್ಬ ಹುಡುಗಿ ಬಂದ್ಲು. ಆ ಹುಡುಗಿಗೆ ನನ್ನ ನೋಡಿ ಅನ್ಸಿದ್ದು ನನ್ನ ಪರಿಚಯ ಇಲ್ಲ, ಆಕೆ ಆಕ್ಟ್ ಮಾಡಕ್ಕೆ ಬಂದಿರೋದು, ನನ್ನ ಪರಿಚಯ ಇಲ್ಲ ಅವಳಿಗೆ ಅನ್ಸುತ್ತೆ ಯಾರೋ ವಯಸ್ಸಾದ ಕೂತಿದ್ದಾರೆ ಅಂತ ಅನ್ಸುತ್ತೆ. ಹೋಗ್ಬಿಟ್ಟು ಮ್ಯಾನೇಜರ್ ಕಂಪ್ಲೇಂಟ್ ಮಾಡಿದ್ಲು, ನನಗೆ ಕೂತೋಳಕ್ ಚೇರ್ ಇಲ್ಲ, ಅವ್ರು ಯಾರೋ ಕೂತಿದ್ದಾರೆ ಅಂತ. ಅವ್ರು ಯಾರು ಅಂತ ನೋಡಕ್ ಬಂದಿದ್ದಾರೆ ಮ್ಯಾನೇಜರು. ಬಂದು ನಾನು ನೋಡಿದ್ರು. ನಾನು ನೋಡ್ಬಿಟ್ಟು ಹುಡುಗಿ ಹೇಳಿದ್ರು, ನೋಡಮ್ಮ ನನ್ನ ಮಾತು ಸರಿಯಾಗಿ ಕೇಳಿಸ್ಕೋ, ನೀನಲ್ಲ, ನಿಮ್ಮ ಅಪ್ಪ ಅಮ್ಮ ಹುಟ್ಟದ ಮುಂಚೆ ಕಲಾವಿದರಾಗಿದ್ದವರು ಅವರು. ಅವ್ರು ಹೇಳಿದ್ ಮಾತು ನೋಡಿ, ನಿಮ್ಮ ಅಪ್ಪ ಅಮ್ಮ ಹುಟ್ಟದ ಮುಂಚೆ ಕಲಾವಿದರಾಗಿದ್ದವರು ಅವರು. ನೀವು ಈ ಫೀಲ್ಡ್ ಬರ್ಬೇಕಾದ್ರೆ ಸ್ವಲ್ಪ ಹಿರಿಯರ ಬಗ್ಗೆ ತಿಳ್ಕೊಂಡು ಬನ್ನಿ. ಯಾರನ್ನೇ ಒಬ್ಬರನ್ನ ನೋಡಿದ ತಕ್ಷಣ ಅವ್ರನ್ನೇನೋ ಒಂಥರ ಅಲಕ್ಷ್ಯ ಮಾಡೋದು ಅವೆಲ್ಲ ತರ ಅಲ್ಲ, ತಿಳ್ಕೋಬೇಕು, ಗೌರವ ಕೊಡಬೇಕು ಅಂದ್ರು. ಹಾಗೆ ಕೆಲವು ಸೆಟ್ಗಳಲ್ಲಿ ಅಂದ್ರೆ ಅವ್ರ ಪಾಪ ಅಂತ ಗೊತ್ತಿರೋದಿಲ್ಲ, ಅರಿವಿರೋದಿಲ್ಲ. ಕೆಲವು ಸೆಟ್ಗಳಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಹಾಗೆ ಮಾಡ್ತಾರೆ, ಎಲ್ಲರೂ ಅಲ್ಲ, ಕೆಲವರು. ಈ ಕಲಾವಿದರು ಬಂದಾಗ ಮೊದಲ ಆಗ್ಲಿ ನೀವು ಜ್ಞಾಪಿಸಿದ್ರಿ ಇಲ್ಲ, ಸಿಲಿಲಲ್ಲಿ ಅಥವಾ ಪಾಪ ಪಾಂಡು ಈ ತರದ್ದು, ಆ ತರದ್ದು ಕೆಲವು ಸೀರಿಯಲ್. ಯಾವುದೇ ಒಬ್ಬ ಕಲಾವಿದಾಗ ತುಂಬಾ ರೆಸ್ಪೆಕ್ಟ್ ಆಗಿ ಕರೀತಾ ಇದ್ರು, ಪರಿಚಯ ಇರಬೇಕು ಅಂತ ಏನಿಲ್ಲ, ಬನ್ನಿ ಸರ್ ಅಂತ ಪ್ರೀತಿಯಿಂದ ಕರೆದು ಅವ್ರನ್ನ ಕೂರಿಸಿ ಮುಂದಿನ ಕೆಲಸಗಳು ಹೌದು ಆಕ್ಟಿಂಗ್ ಎಲ್ಲ ಆಮೇಲೆ ಮಾಡ್ತಾ ಇದ್ರು. ಈಗ ಎಷ್ಟೋ ಸೆಟ್ಗಳಲ್ಲಿ ಹೋದ್ರೆ ಯಾರು ಮಾತಾಡ್ಸೋರೇ ಗತಿ ಇರಲ್ಲ ಅಲ್ಲಿ. ನಮ್ಗೆ ಯಾಕಾದ್ರೂ ಹೋದಪ್ಪ ಅನ್ಸ್ಬಿಡ್ತು. ಒಂದ್ ಸೀರಿಯಲ್ಗೆ ಹಾಗೆ ಆಯ್ತು, ಫೋನ್ ಮಾಡಿದ್ರು, ಹೋದೆ, ಯಾರು ಮಾತಾಡಿಸ್ತಾ ಇಲ್ಲ. ಸೆಟ್ಗೆ ಹೋಗ್ತೀನಿ, ಒಳಗಡೆ ಒಂದಷ್ಟು ಜನ ಕೂತಿದ್ದಾರೆ, ಯಾರು ಮಾತಾಡಿಸ್ತಾ ಇಲ್ಲ. ನಾನು ಯಾಕೆ ಬಂದೆ ಇಲ್ಲಿಗೆ, ಎಲ್ಲಿಗೆ ಬಂದೆ, ಬರಬೇಕಾಗಿತ್ತ ನಾನು, ನನ್ನ ತಲೆಯಲ್ಲಿ ಪ್ರಶ್ನೆಗಳು ಶುರುವಾಯ್ತು ಇವೆಲ್ಲ. ಅಂದ್ರೆ ಅದು ಈಗ ವಾತಾವರಣ ಅಷ್ಟು ಬದಲಾವಣೆ ಆಗೋಗ್ಬಿಟ್ಟಿದೆ ಸರ್. ಆಮೇಲೆ ಮ್ಯಾನೇಜರ್ ಬಂದ್ರು, ಡೈರೆಕ್ಟರ್ ಬಂದ್ರು, ಆಕ್ಟ್ ಮಾಡಿದ್ದು ಎಲ್ಲ ಆಯ್ತು. ಕೊನೆಗೆ ಬರ್ಬೇಕಾದ್ರೆ ಅವ್ರಿಗೆ ಹೇಳಿದೆ, ನೋಡ್ರಪ್ಪ ನಾನು ಅನುಭವದ ಮಾತು ಹೇಳ್ತೀನಿ, ಹಿಂದೆ ಈಗೆಲ್ಲ ಇರ್ತಾ ಇತ್ತು, ಸೆಟ್ಗೆ ನಾವು ಹೋಗ್ತಾ ಇದ್ದಾಗ ನಾನು ಯಾರೋ ನಾನು ಬೇಡ, ನಿಮ್ಗೆ ಯಾರೋ ನಿಮ್ ಸೆಟ್ಗೆ ಒಬ್ರು ಹಸುರು ಬಂದಿದ್ದಾರೆ, ನಿಮ್ ಮನೆಗೆ ಯಾರೋ ಒಬ್ರು ಬಂದ್ರಪ್ಪ, ಬಂದವ್ರು ನೀವು ಮಾತಾಡಿಸ್ತೀರಾ ಅಲ್ವಾ, ಯಾರು ಏನು ಅಂತ, ಅವ್ರು ಒಂದ್ ಗ್ಲಾಸ್ ನೀರ್ ಕೊಡ್ತೀರಾ ಅಲ್ವಾ, ಒಂದ್ ಗೌರವ ಕೊಡ್ತೀರಲ್ವಾ. ಹಾಗೆ ಸೆಟ್ಗೆ ಯಾರೋ ಒಬ್ರು ಹೊಸಬ್ರು ಬಂದಾಗ ಅವ್ರು ಯಾರು ಅನ್ನೋದು ನಿಮ್ಗೆ ಗೊತ್ತಿದ್ರೆ ಓಕೆ, ಗೊತ್ತಿದ್ರೆ ಅವ್ರು ಮಾತಾಡಿಸಿ, ಅವ್ ಅಟ್ಮಾಸ್ಫಿಯರೇ ಬೇರೆ ಆಗತ್ತೆ. ಅವಾಗ ಡೈರೆಕ್ಟರ್ ಇಲ್ಲ ಸರ್, ನಿಮ್ಮಂತವ್ರು ಹೇಳ್ಬೇಕು ಸರ್, ಅವ್ರನ್ನ ತಿಳುವಳಿಕೆ ಕೊಡಬೇಕು ಹೊಸಬ್ರಿಗೆ ಅಂತ. ಅದಕ್ಕೆ ನಾನು ಪ್ರತಿಯೊಬ್ಬರು ಹೇಳೋದಂದ್ರೆ, ಒಬ್ಬ ಕಲಾವಿದ ಕರೆಸ್ತೀರಾ ಅಂತ ಅಂದ್ರೆ ಅವ್ರ ಹಿನ್ನೆಲೆ ತಿಳ್ಕೊಂಡಿರಿ, ಸಾಧನೆ ಅನ್ನೋದಲ್ಲ, ಅವ್ರ ಅನುಭವ ಏನು ಅನ್ನೋದು. ಅಥವಾ ಹೊಸ ಕಲಾವಿದರಾಗ್ಲಿ, ಅವ್ರೇನ್ ಸೀನಿಯರ್ ಆಗ್ಬೇಕು ಅಂತ ಅಲ್ಲ, ಕನಿಷ್ಠ ಒಂದು ಮನುಷ್ಯನ ಕೊಡ್ಬೇಕಾದಂತ ಗೌರವ ಕೊಡಿ. ಒಂದು ಮೊದಲೇ ಹೇಳ್ತಾರೆ, ಮುಗುಳ್ನಗೆಗೆ ವೆಚ್ಚವಿಲ್ಲ, ಮುಗುಳ್ನಗೆ ಧಾರಾಳವಾಗಿರ್ಲಿ ಅಂತ. ಏನು ಕಳ್ಕೊಳ್ಳಲ್ಲಲ್ವಾ, ಒಂದು ಸ್ಮೈಲ್, ಜಸ್ಟ್ ಸ್ಮೈಲ್, ಒಂದು ಪ್ರೀತಿಯಿಂದ ಕರೆದು ಮಾತಾಡಿಸ್ಬೇಕಲ್ವಾ, ಗೌರವ. ಅದನ್ನ ಎಷ್ಟೋ ಜನ ಬಿಟ್ಟಿದ್ದಾರೆ. ಅದು ಆದ್ರೆ ಅವ್ರು ಬದಲಾವಣೆ ಮಾಡ್ಕೋಬೇಕು, ತಿಳ್ಕೋಬೇಕು. ಆಮೇಲೆ ಅದು ಮಾತಾಡ್ಬಿಟ್ರೆ ಅಷ್ಟು ಒಂದು ಕರೆದಾಗ ಒಂದು ಪ್ರೀತಿಯಿಂದ ಕರೆದ್ಬಿಟ್ರೆ ಆ ಸೆಟ್ ಮೇಲೆ ಅವ್ರ ಗೌರವ ಬರುತ್ತೆ, ಅವ್ರು ಆಕ್ಟ್ ಮಾಡಕ್ಕೆ ಕಂಫರ್ಟ್ ಆಗಿರ್ತಾರೆ. ಈಗ ಓಕೆ, ನನ್ನ ವಯಸ್ಸಿನಂತವ್ರು ಹೋಗ್ಲಿ ಬಿಡಪ್ಪ ಏನು ಅಂತ ಅವ್ರನ್ನ ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ. ಹೊಸಬ್ರು ಯಾರೋ ಬರ್ತಾರೆ ಅಟ್ಮಾಸ್ ನೋಡಿ ಗಾಬರಿ ಆಗ್ಬಿಡ್ತಾರೆ ಅವ್ರು, ಅಯ್ಯೋ ಏನಪ್ಪ ಹಿಂಗಿದೆ, ಇಷ್ಟು ಬಿಗುಮಾನ, ನಾನು ಆಕ್ಟ್ ಮಾಡೋದು ಹೇಗೆ ಅನ್ನೋದೆಲ್ಲ ಆಗ್ಬಿಡುತ್ತೆ ಅಲ್ವಾ, ಫ್ರೀನೆಸ್ ಇರೋದಿಲ್ಲ. ಅದಕ್ಕೋಸ್ಕರ ಅವ್ರನ್ನ ಬದಲಾವಣೆ. ಇದು ನೀವು ಹೇಳಿದ್ರಲ್ಲ ಕೈ ನೆನಪುಗಳು ಆ ತರದ್ದು. ಸರಿ, ನೀವು ಸುಮಾರು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದೀರಾ, ಧಾರಾವಾಹಿಗಳಲ್ಲೂ ಮಾಡಿದೀರಾ. ಈಗ ಪ್ರತಿಯೊಬ್ಬ ಆಕ್ಟರ್ಗೂನು ಒಂದು ಕನಸಿನ ಪಾತ್ರ ಅಂತಿರುತ್ತೆ. ಸೊ ನಿಮ್ಮ ಕನಸಿನ ಪಾತ್ರ ಯಾವುದು ಸರ್? ನನಗೆ ಆತರ ಏನು ಅನ್ನಿಸ್ತಾ ಇಲ್ಲಮ್ಮ ಈಗ. ಯಾಕೆಂದ್ರೆ ನಾನು ಅಂದ್ಕೊಂಡು ಮ್ಯಾಕ್ಸಿಮಮ್ ನಾನು ಎಲ್ಲಾ ತರ ಪಾತ್ರಗಳು ಮಾಡಿದ್ದೀನಿ, ಆಗ್ಲೇ ಹೇಳಿದೆ. ಸೊ ಇಷ್ಟಪಟ್ಟಂತ ಪಾತ್ರ ಕೀಸೋ ಸಾವಿತ್ರಿ ಮಾಡಿದಲ್ಲ, ಅದು ಏನಕ್ಕೆ ಅದು ಇಷ್ಟಪಟ್ಟೆ ಅಂದ್ರೆ ಅದರಲ್ಲಿ ಪರ್ಫಾರ್ಮ್ ಮಾಡಕ್ಕೆ, ಅಭಿನಯ ಮಾಡಕ್ಕೆ ಒಳ್ಳೆ ಅವಕಾಶ ಇತ್ತು. ಆತರ ಅಭಿನಯಕ್ಕೆ ಅವಕಾಶ ಇರುವಂತ ಪಾತ್ರಗಳು ನನಗೆ ಜಾಸ್ತಿ ಬೇಕು. ನನಗೆ ಸುಮ್ನೆ ಬಂದ ಪುಟ್ಟ ಹೋದ ಪುಟ್ಟ ಅಂದ್ರೆ ಏನಂತ ಇದಾಗಲ್ಲ, ನಮಗೂ ಇಂಪ್ರೆಸ್ ಆಗಲ್ಲ. ಕೆಲವು ಪಾತ್ರಗಳು ಯಾಕಪ್ಪ ಬೇಕಾಗಿತ್ತು, ಕೆಲವು ಕೇಳ್ತೀವಿ ನಾನೇ ಬೇಕಾಗಿತ್ತ ಇದಕ್ಕೆ, ಬೇರೆ ಯಾರಾದ್ರೂ ಮಾಡ್ಬೋದಾಗಿತ್ತಲ್ಲ ಅಂತ ಅನ್ಸುತ್ತೆ. ಆಗ್ಲೇ ಅಶ್ವಥ್ ಅವ್ರ ಬಗ್ಗೆ ನಿಮ್ಗೆ ಹೇಳಿದೆ, ಅಶ್ವಥ್ ಅವ್ರು ಮಾಡಿದ್ರಲ್ಲ ಪಾತ್ರಗಳು, ಆತರ ಎಲ್ಲಾ ಪಾತ್ರಗಳು ನನಗೆ ಬೇಕು ಅನ್ನೋ ಆಸೆ. ಆಸೆನೋ ದುರಾಸೆನೋ ಗೊತ್ತಿಲ್ಲ, ಅವ್ರು ಮಾಡಿದಂತ ಎಲ್ಲಾ ಪಾತ್ರಗಳು ಬೇಕು. ಅವ್ರು ಏನ್ ಪರ್ಫಾರ್ಮ್ ಮಾಡಿದ್ರು
ಅವ್ರು 100% ಮಾಡಿದ್ರೆ ಅದ್ರಲ್ಲಿ 1% ನಾನು ಮಾಡಿದ್ರು ಕೂಡ ನನ್ನ ಜೀವನ ಸಾರ್ಥಕ ಅಂತ ಜೀವನ ಸಾರ್ಥಕ ಅನ್ಕೊಳ್ತೀನಿ. ನನ್ನ ಕೆಲವರು ಗೆಳೆಯರು ಹೇಳ್ತಾರೆ, ಸರ್ ನೀವು ಪಾತ್ರ ಮಾಡಿ ನೋಡ್ಬೇಕು, ನಮ್ಗೆ ಅಶ್ವಥ್ ಅವ್ರು ನೆನಪಾಗುತ್ತೆ, ಖುಷಿ ವಿಷಯ. ಅಶ್ವಥ್ ಅವರು ಏನಿಲ್ಲ, ಖುಷಿ ಆಗುತ್ತೆ. ಆ ಮಟ್ಟಿಗೆ ನಾವು ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳಿದ್ದು ಅವ್ರು 100% 1% ಮಾಡಿದ್ರು ಕೂಡ ಜನ್ಮ ಅಲ್ಲ ಸಾರ್ಥಕ. ಸರ್, ನೀವ್ ಹೇಳ್ತಿದ್ರಲ್ಲ ಅವ್ರು ನಿಮ್ ರೋಲ್ ಮಾಡೆಲ್ ಅಂತ. ಹೌದು. ಈಗ ಯಾರೋ ನಿಮ್ಮನ್ನ ಅವ್ರ ತರ ಗುರ್ತಿಸ್ತಾರೆ ಅಂದ್ರೆ ಅದೆಷ್ಟು ಖುಷಿ ವಿಷಯ ಸತ್ಯ ಸರ್. ಸತ್ಯ ಅಲ್ವಾ? ಸರ್ ಈಗ ಅದೇ ಈಗ ನೀವು ನೆಕ್ಸ್ಟ್ ಈಗ ನಡೀತಾ ಇರೋ ಪ್ರೆಸೆಂಟ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿ ಸರ್. ಸಿನಿಮಾಗಳು ಈಗ ತುಂಬಾ ಸಿನಿಮಾಗಳು ನಡೀತಾ ಇದೆಯಮ್ಮ. ಒಂದು ಸುಳ್ಳಿ ಅಂತ ಒಂದು ಸಿನಿಮಾ ನಡೀತಾ ಇದೆ, ಆಮೇಲೆ ಪಾತ್ರಧಾರಿ ಅಂತ ಒಂದು, ಬೀದಿ ಬದುಕು ಅಂತ ಒಂದು, ಸ್ಲಮ್ ಶ್ರಾವಣಿ ಅಂತ, ಇನ್ನು ಬಹಳಷ್ಟು ನಡೀತಾ ಇದೆ. ಬಹುತೇಕ ಎಲ್ಲರಲ್ಲೂ ನಂದು ಮೇಜರ್ ಕ್ಯಾರೆಕ್ಟರ್ಗಳೇ ಇದೆ. ಇತ್ತೀಚೆಗೆ ಬರ್ತಾ ಇರೋ ಸಾಕಷ್ಟು ಸಿನಿಮಾಗಳಲ್ಲಿ ನಂದು ಹೀರೋ ತಂದೆ ಅಥವಾ ಹೀರೋಯಿನ್ ತಂದೆ ತಂದೆ ಪಾತ್ರಗಳೇ ಜಾಸ್ತಿ ಸಿಗ್ತಾ ಇದ್ವು. ಒಳ್ಳೆ ಇಂಪಾರ್ಟೆನ್ಸ್ ಸಿಗ್ತಾ ಇದೆ, ಒಳ್ಳೊಳ್ಳೆ ತಂಡಗಳು. ಅವರ ಪ್ರತಿಯೊಂದು ತಂಡದಲ್ಲೂ ನನಗೆ ತುಂಬಾ ಗೌರವ ಕೊಡ್ತಾ ಇದ್ದಾರೆ, ಖುಷಿ ಆಗುತ್ತೆ. ಹೊಸಬ ತಂಡ ಆದ್ರೂ ಕೂಡ ಎಲ್ಲರೂ ನನ್ನ ಬಹಳ ಪ್ರೀತಿಯಿಂದ ನಡೆಸ್ಕೊತಾರೆ, ಖುಷಿ ಆಗುತ್ತೆ. ಅವ್ರೆಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಯಶಸ್ಸು ಸಿಗಲಿ ಅಂತ ನಾನು ಸದಾ ಬೇಡ್ಕೊಳ್ತೀನಿ. ಇತ್ತೀಚೆಗೆ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ, ಅದು ಎಲ್ರಿಗೂ ಗೊತ್ತು. ಆದ್ರೂ ಆ ಒಂದು ವಾತಾವರಣ ಬದಲಾವಣೆ ಆಗ್ಬೇಕು. ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡುವಂತ ದಿನಗಳು ಮತ್ತೆ ಬರ್ಬೇಕು, ಪುನರಾವರ್ತನೆ ಆಗ್ಬೇಕು. ಪ್ರತಿಯೊಂದು ಸಿನಿಮಾನು ಗೆಲ್ಲಬೇಕು, ಪ್ರತಿಯೊಂದು ಸಿನಿಮಾ ಕೂಡ ಗೆಲ್ಲಬೇಕು. ಎಷ್ಟು ಶ್ರಮ ಇರುತ್ತೆ ಸರ್ ಸಿನಿಮಾ ಅಂದ್ರೆ, ಯಾರು ಬರ್ದೇ ಹೋದ್ರೆ ಅದೆಷ್ಟು ಬೇಜಾರಾಗುತ್ತೆ. ಆಮೇಲೆ ನಿರ್ಮಾಪಕ ಹಣ ಹಾಕಿದವನಿಗೆ ಆ ಹಣ ವಾಪಸ್ ಬಂದ್ರೆ ಮತ್ತಷ್ಟು ಸಿನಿಮಾಗಳು ಮಾಡ್ತಾರೆ. ಅವರು ಸಿನಿಮಾ ಮಾಡೋದ್ರಿಂದ ನಮ್ಮಂತ ಕಲಾವಿದರು, ಟೆಕ್ನಿಷಿಯನ್ಸ್ ಒಂದಷ್ಟು ಜೀವನಕ್ಕೆ ಅನುಕೂಲ ಆಗುತ್ತೆ. ಕನ್ನಡ ಬೆಳೆಯುತ್ತೆ, ಕನ್ನಡ ಸಾಹಿತ್ಯ ಸಂಸ್ಕೃತಿ ಒಂದಕ್ಕೊಂದು ಸಪೋರ್ಟ್ ಇದೆ, ಗೆಲುವಿನ ಬೆಳವಣಿಗೆ. ಸರಿ, ನೀವ್ ಅದೇ ಹೇಳಿದ್ರಿ ಕೆಲವು ಕಲಾವಿದ್ರು ಬೆಳೀತಾರೆ ಅಂತ ಹೇಳಿ. ಅದನ್ನ ಬೇಸ್ ಇಟ್ಕೊಂಡು ಒಂದು ಕ್ವಶನ್ ಕೇಳ್ತೀನಿ. ಈಗ ಅಷ್ಟು ವರ್ಷದಿಂದ ನೀವು ಆಕ್ಟಿಂಗ್ ಮಾಡ್ತಾ ಇದ್ದೀರಾ, ಈಗ ನೀವು ಆಕ್ಟಿಂಗ್ ಮಾಡೋದಕ್ಕೆ ನಿಮ್ಗೆ ಅನ್ಸುತ್ತಾ ಓಕೆ ನನ್ನ ಪ್ರತಿಭೆಗೆ ತಕ್ಕಂತೆ ನನಗೆ ಇವಾಗ ಸಂಭಾವನೆ ಸಿಗ್ತಿದ್ಯಪ್ಪ, ಆತರ ಫೀಲ್ ಇದೆಯಾ ಸರ್ ನಿಮ್ಗೆ? ಸಮಾಧಾನಕರವಾಗಿ. ಈಗಿನ ಹೊಸ ಆಕ್ಟರ್ಸ್ಗೆ ಅಥವಾ ಹೊಸ ಡೈರೆಕ್ಟರ್ಸ್ಗಾಗಿರ್ಬೋದು, ನೀವೇನ್ ಟಿಪ್ಸ್ ಕೊಡಕ್ ಇಷ್ಟಪಡ್ತೀರಾ ಸರ್? ಟಿಪ್ಸ್ ಕೊಡೋಷ್ಟೇ ನಾನು ಬೆಳೆದಿಲ್ಲ, ಟಿಪ್ಸ್ ಕೊಡೋ ಖಂಡಿತ ಬೆಳೆದಿಲ್ಲ. ಆದ್ರೂ ನನ್ನ ಒಂದು ಅನುಭವದ ಮೇಲೆ ಹೇಳಬೇಕು ಅಂದ್ರೆ ಶ್ರದ್ಧೆ ಬೇಕು, ತಾಳ್ಮೆ ಬೇಕು, ನಿರ್ದೇಶಕ ಹೇಳ್ಕೊಡುವಾಗ ಗಮನ ಇರಬೇಕು. ಹೊಸಬರು ಸೆಕ್ಟರೇ ಹೇಳ್ತಾ ಇರ್ತೀನಿ ನಾನು, ಏಕೆಂದ್ರೆ ಕೆಲವ್ರನ್ನ ನನ್ನ ಕಣ್ಣಾರೆ ನಾನು ಅಬ್ಸರ್ವ್ ಮಾಡಿರೋದು. ಅವರು ಡೈರೆಕ್ಟರ್ ಇರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್, ಅವ್ರು ಡೈಲಾಗ್ ಕೊಡ್ತಾ ಇರ್ತಾರೆ, ಇವ್ರು ಯಾವುದೋ ಫೋನಲ್ಲಿ ಇರ್ತಾರೆ, ಫೋನಲ್ಲಿ ಇನ್ಯಾರ ಜೊತೆ ಮಾತಾಡ್ತಾ ಇರ್ತಾರೆ, ಅವ್ರು ಕಾರಣ ಅವ್ರು ಬಡ್ಕೋತಾ ಇರ್ತಾರೆ. ಅದು ಸಂಸ್ಕೃತಿ ಅಲ್ಲ, ಸಂಸ್ಕಾರ ಅಲ್ಲ ಅದು. ಈಗ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೋದು, ಅವ್ನು ಡೈಲಾಗ್ ಕೊಡ್ತಾ ಇದ್ದಾನೆ ಅಂದ್ರೆ ನಮಗೋಸ್ಕರ, ತೆರೆ ಮೇಲೆ ಕಾಣೋರು ನಾವು. ಅವ್ನು ಗಂಟ್ಲು ಹರ್ಕೊಂಡು ಹೇಳ್ತಾ ಇರ್ತಾನೆ ಒಂದ್ಸರಿ 4 ಸರ್ತಿ, ತೆರೆ ಮೇಲೆ ಕಾಣಿಸ್ಕೊಡೋರು ನಾವು. ಆ ಲಾಭ ಫಲಿತಾಂಶ ಎಲ್ಲ ಪಡೆಯೋರು ನಾವು, ಅವನಿಗೆಲ್ಲ. ಆದ್ರೆ ಅವನು ಹೇಳುವಾಗ ನಾವು ಕೇರ್ಲೆಸ್ ಮಾಡ್ಬಿಟ್ಟು ಅವ್ನು ಕ್ಯಾಮ್ರಾ ಮುಂದೆ ಹೇಳೋ ಅನ್ನೋದಿದೆಯಲ್ಲ, ಅದು ಬಹಳ ದಾರ್ಷ್ಟ್ಯತನ. ಅದೆಲ್ಲ ಅದು ಮಾಡಬಾರ್ದು. ಆಮೇಲೆ ಡೈರೆಕ್ಟರ್ ಫಾಲೋ ಮಾಡ್ಬೇಕಮ್ಮ, ಅವ್ರು ಹೇಳ್ಕೊಡ್ಬೇಕು. ಎಷ್ಟೋ ಜನ ಡೈರೆಕ್ಟರ್ ಇರ್ತಾರೆ, ಅವ್ರು ಆಕ್ಟ್ ಮಾಡಿ ತೋರಿಸ್ತಾರೆ ಹೀಗೆ ಮಾಡ್ಬೇಕು ಅಂತ. ಫಸ್ಟ್ ನಾವು ಅವ್ರನ್ನ ಅಬ್ಸರ್ವ್ ಮಾಡ್ಬೇಕು. ಆ ಡೈರೆಕ್ಟರ್ ಹೇಳ್ಕೊಡುವಂತ ಭಾವನೆ, ಅವನ ಅಭಿನಯ 50% ಅಲ್ಲೇ ಬಂದ್ಬಿಟ್ಟಿರುತ್ತೆ. ಏನು ಬರದೇ ಇರೋದು ಕೂಡ ಅವ್ರನ್ನ ಫಾಲೋ ಮಾಡ್ಬಿಟ್ರೆ 50% ಅಲ್ಲಿ ಬಂದ್ಬಿಟ್ಟಿರುತ್ತೆ. ಅದ್ರ ಮೇಲೆ ಇವ್ರಿಗೆ ಏನಾದ್ರು ಗೊತ್ತಿದ್ರೆ ತುಂಬಬಹುದು ಅಡಿಷನಲ್. ಅದಕ್ಕೆ ಮೊದಲು ನಿರ್ದೇಶಕ ಹೇಳುವಾಗ ಪ್ರತಿಯೊಂದನ್ನು ಇನ್ಕ್ಲೂಡಿಂಗ್ ಡೈಲಾಗು, ವೇರಿಯೇಷನ್ಸ್, ಅವರ ಕಣ್ಣೀರ್ ಭಾವನೆ ಆಗ್ಬೋದು, ಮುಖದ ಭಾವನೆ ಆಗ್ಬೋದು, ಆಂಗಿಕ ಅಭಿನಯ ಎಲ್ಲವನ್ನೂ ಅಬ್ಸರ್ವ್ ಮಾಡಿದ್ರೆ ತುಂಬಾ ಅನುಕೂಲ. ಅದು ಕಲಾವಿದರಿಗೆ ಅನುಕೂಲ ಅಷ್ಟೇ. ಈಗ ಸುಮಾರು ಜನ ಕಲಾವಿದರು ನಿಮಗೆ ಗೊತ್ತಿದ್ದಾರೆ ಸರ್, ಸುಮಾರು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ. ಯಾರೋ ಒಬ್ಬರ ಬದುಕು ಹೀಗಾಗ್ಬಾರ್ದಿತ್ತಪ್ಪ, ಆತರ ಯಾರ ಬದುಕು ನೋಡಿ ನಿಮಗೆ ಅನ್ಸಿಸ್ತಾರೆ? ಯಾವ ಕಲಾವಿದನ ಬದುಕು ನೋಡಿ ಆತರ ಅನಿಸ್ತು? ಸಾಮಾನ್ಯವಾಗಿ ಎಲ್ಲ ಕಲಾವಿದರು ಹೇಳ್ತಾ ಇರ್ತೀವಿ, ಕಲಾವಿದ ಆಗಿದ್ದು ನನ್ನ ಪುಣ್ಯ, ನನ್ನ ಭಾಗ್ಯ, ನನ್ನ ಪೂರ್ವಜನ್ಮದ ಪುಣ್ಯ, ತಾಯಿ ಶಾರದೆ ಆಶೀರ್ವಾದ, ಎಲ್ಲವೂ ಹೇಳ್ತೀವಿ. ಇನ್ಕ್ಲೂಡಿಂಗ್ ನಾನೇ ಹೇಳ್ತೀವಿ, ಹೌದು ಕಲಾವಿದ ಆಗಿದ್ದು ನನ್ನ ಪುಣ್ಯ, ತಾಯಿ ಶಾರದೆ ಆಶೀರ್ವಾದ. ನಾನು ಕಲಾವಿದ ಆಗಿಲ್ದೆ ಹೋಗಿದ್ರೆ ಇವತ್ತು ನನ್ನ 10 ಜನ, 100 ಜನ, 1000 ಜನ ಗುರುತಿಸ್ತಾ ಇರ್ಲಿಲ್ಲ. ನಾನು ಯಾವುದೋ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡಿದ್ದೆ, ತಿಂಗಳ ಸಂಬಳ ತಗೊಂಡ್ ಬರ್ತಾ ಇದ್ದೆ, ಜೀವನ ಮಾಡ್ತಾ ಇದ್ದೆ, ಮುಗಿದೋಗ್ತಾ ಇದ್ದೆ.
ಅಷ್ಟಕ್ಕೆ. ಕಲಾವಿದ ಆಗಿದ್ದಕ್ಕೆ ನಾನು ಇವತ್ತು ಎಲ್ಲರೂ ಗುರುತಿಸ್ತಾ ಇದ್ದಾರೆ ಅನ್ನೋ ಒಂದಿದೆ. ಎಲ್ಲರ ಭಾವನೆ ಹೀಗೆ ಇರುತ್ತೆ. ಆ ಕಲಾವಿದರ ಜೀವನದಲ್ಲಿ ಏರಿಳಿತ ಎರಡು ಇದ್ದೇ ಇರುತ್ತೆ. ಬಹುತೇಕ 100ರಲ್ಲಿ ಒಬ್ಬರು ಮಾತ್ರ ಸಂತೃಪ್ತ ಜೀವನ ನಡೆಸಕ್ ಸಾಧ್ಯ. 100ಕ್ಕೆ 100 ಸಂತೃಪ್ತ ಜೀವನ. ಇನ್ನು 99 ಜನ ಕಷ್ಟದಲ್ಲೇ ಇರ್ತಾರೆ. ನಾನು ಜೀವನದಲ್ಲಿ ಎಲ್ಲಾ ತರ ನೋಡಿದ್ದೀನಿ. ಕಷ್ಟ, ಸುಖ, ಏರಿಳಿತ ಎಲ್ಲ ನೋಡಿದ್ದೀನಿ ನಾನು ಕೂಡ. ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ನಾನು. ನನಗೆ ಅನುಕೂಲ ಏನು ಅಂದ್ರೆ, ನಾನು ಬರೀ ಒಂದು ಈ ಸಿನಿಮಾದಲ್ಲಿ ಇದ್ರು ಕೂಡ ಮೊದಲು ಹೇಳಿದ್ರೆ ಫ್ಯಾಕ್ಟ್ರಿಲಿ ಇದ್ದೆ ಅಂತ. 78ನೇ ಇಸ್ವಿಯಿಂದ 99ವರೆಗೂ ಫ್ಯಾಕ್ಟ್ರಿಲಿ ಇದ್ದೆ. ಸೊ ನನಗೆ ಅಲ್ಲಿ ಸಂಭಾವನೆ ಇತ್ತು, ಸಂಬಳ ಬರ್ತಾ ಇತ್ತು, ಸೊ ಜೀವನ ನಡೀತಾ ಇತ್ತು. ಇನ್ನು ಎಕ್ಸ್ಟ್ರಾ ಏನ್ ಬಂದ್ರೆ ಇಲ್ಲಿ ಅಡಿಷನಲ್ ಇನ್ಕಮ್ ಅಲ್ವಾ, ಹಾಗಾಗಿ ಜೀವನಕ್ಕೆ ತೊಂದರೆ ಆಗಲಿಲ್ಲ. ಆ ನಂತರ ಫ್ಯಾಕ್ಟ್ರಿ ಬಿಡಬೇಕಾಯ್ತು. ಫ್ಯಾಕ್ಟ್ರಿ ಬಿಡಕ್ಕೆ ಏನ್ ಕಾರಣ ಅಂದ್ರೆ ಬರೀ ಇದೊಂದೇ ಅಲ್ಲ ನನಗೆ. ಆಗ 95ನೇ ಇಸ್ವಿಯಿಂದ 2000 ರಿಸಿಷನ್ ಪೀರಿಯಡ್ ಅಂತ ಇತ್ತು. ಫ್ಯಾಕ್ಟ್ರಿಗಳಲ್ಲಿ ಕೆಲಸನ ತೆಗಿತಾ ಇದ್ರು, ಜನ ಹೆಚ್ಚಾಗಿದ್ದಾರೆ ಅಂತ. ಅನಿವಾರ್ಯವಾಗಿ ನಾನು ಕೆಲಸ ಬಿಡ್ಲೇಬೇಕಾಯ್ತು. ಬಿಟ್ಟಾಗ ಸ್ವಲ್ಪ 1-2 ವರ್ಷ ಸ್ವಲ್ಪ ಕಷ್ಟ ಆಯ್ತು. ಇದ್ರಲ್ಲಿ ಬರ್ತಾ ಇದ್ದ ಸಂಬಳ ನಿಂತೋಯ್ತಲ್ಲ, ಹಾಗಾಗಿ ಮಕ್ಕಳ ಫೀಸ್ ಕಟ್ಟಕ್ಕೂ ಸ್ವಲ್ಪ ಒದ್ದಾಡಿದೆ ಅವಾಗ ಏನಂದ್ರು ತುಂಬಾ ಜನ, ಅಯ್ಯೋ ಇವನು ಸಿನಿಮಾಗೋಸ್ಕರ ಕೆಲಸ ಬಿಟ್ಟ. ಅಲ್ಲ, ಬಿಡ್ಲೇಬೇಕಂತ ಪರಿಸ್ಥಿತಿ ಇತ್ತು. ಬಟ್ ಅದಕ್ಕೆ ಆಲ್ಟರ್ನೇಟಿವ್ ಇತ್ತು ಇಲ್ಲಿ ಸಿನಿಮಾ ಫೀಲ್ಡ್. ಇದಲ್ಲದೇನೆ ಮೊದಲಿಂದ ನಾನು ಬಂದಂತ ಇದು, ನಾನು ಆಗ್ಲೇ ನಿಮ್ಗೆ ನಮ್ಮ ತಂದೆ ವಿಷಯ ಹೇಳ್ದೆ. ಅವರು ಕೃಷಿಕರು ಮತ್ತೆ ಪುರೋಹಿತರು ಅಂತ. ನಮ್ದು ಪುರೋಹಿತರ ಕುಟುಂಬ, ಪರಂಪರೆನೇ ಹಾಗೆ, ಗುರು ಪರಂಪರೆ. ನಮ್ಮ ತಾತ ಮುತ್ತಾತನ ಅಂದ್ರೆ ಪುರೋಹಿತರು. ಹಾಗಾಗಿ ನಮ್ಮ ತಂದೆ ಇದನ್ನ ನಾನು ಫಾಲೋ ಮಾಡ್ತಾ ಇದ್ದೆ. ಪೌರೋಹಿತ್ಯ ಅವತ್ತಿನಿಂದ ಇವತ್ತಿಗೂ ಮುಂದುವರಿಸ್ಕೊಂಡು ಬಂದಿದ್ದೀನಿ. ಪೌರೋಹಿತ್ಯದ ಒಂದು ಕಡೆ ನನಗೆ ಅದು ಸೇವೆ ಆದ್ರೂ ಕೂಡ ಒಂದು ಕಡೆ ಆರ್ಥಿಕವಾಗಿ ಬೆಂಬಲ ಆಯ್ತು. ಮಾಡ್ತೀನಿ. ಈಗ ಕೂಡ ಪೌರೋಹಿತ್ಯ ಬಿಟ್ಟಿಲ್ಲ. ಈಗಲೂ ಸಮಾನಾಂತರವಾಗಿ ನಾನು ಅಭಿನಯ ಎಷ್ಟೋ ಹಾಗೆ ಪೌರೋಹಿತ್ಯನ ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ. ಅದು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂದ್ರೆ, ಡೇಟ್ ಕೊಟ್ಟ ಹಾಗೆ. ಫಸ್ಟ್ ಶೂಟಿಂಗ್ ಡೇಟ್ ಕೊಟ್ಟಿದ್ದೀನ, ಅದಕ್ಕೆ ಹೋಗ್ತೀನಿ. ಇಲ್ಲ ಪೂಜೆಗೆ ಡೇಟ್ ಕೊಟ್ಟಿದ್ದೀನ, ಪೂಜೆಗೆ ಹೋಗ್ತೀನಿ. ಹಾಗೆ ಎರಡು ಯಾವುದೂ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಒಂದ್ಸರ್ತಿ ನನ್ನ ಒಬ್ರು ಪತ್ರಕರ್ತರು ಕೇಳಿದ್ರು, ಪೌರೋಹಿತ್ಯ ಮತ್ತೆ ಅಭಿನಯ ಇವೆರಡು ನೀವು ಯಾವುದಕ್ಕೆ ಪ್ರಾತಿನಿಧ್ಯ ಕೊಡ್ತೀರಾ ಅಂತ. ನಾನು ಹೇಳಿದೆ, ಇವೆರಡು ನನಗೆ 2 ಕಣ್ಣು ಇದ್ದಾಗ. ನಿನಗೆ ಎಡಗಣ್ಣು ಮುಖ್ಯನೋ ಬಲಗಣ್ಣು ಮುಖ್ಯನೋ ಅಂತಂದ್ರೆ ಏನು ಹೇಳಕ್ಕಾಗಲ್ಲ. ಎರಡು ನಾನು ಕಾಪಾಡ್ಕೊಂಡಿದ್ದೆ. ಎರಡಕ್ಕೂ ನಾನು ಸಮಾನವಾದಂತ ಗೌರವ, ಸಮಾನವಾದಂತ ಭಕ್ತಿ, ಶ್ರದ್ಧೆ ಹೇಳಿ. ಸೊ ನನಗಂತೂ ಈ ತರ ಪ್ಯಾರಲಲ್ ಇನ್ಕಮ್ ಇದ್ದಿದ್ರಿಂದ ನಡೀತಾ ಹೋಯ್ತಮ್ಮ. ಒಂದೇ ಒಂದು ಘಟನೆ ನಾನು ಯಾವತ್ತೂ ಮರೆಯಕ್ಕಾಗಲ್ಲ ನನ್ನ ಜೀವನದಲ್ಲ. ನನ್ನ ಗೆಳೆಯ ಮಿಮಿಕ್ರಿ ರಾಜಗೋಪಾಲ್ ಅಂತ ಇದ್ರು, ತುಂಬಾ ಒಳ್ಳೆ ಕಲಾವಿದ. ಮಿಮಿಕ್ರಿಯಲ್ಲಿ ಬಹಳಷ್ಟು ಹೆಸರು ಪಡೆದಂಥವ್ರು. ಆಮೇಲೆ ಸಿನಿಮಾಗಳಲ್ಲಿ, ಧಾರಾವಾಹಿಗಳೆಲ್ಲ ಪಾತ್ರ ಮಾಡ್ತಾ ಇದ್ರು. ಕೊನೆ ಕಾಲದಲ್ಲಿ ಅವರಿಗೆ ಆರೋಗ್ಯ ಕೆಡ್ತು, ಒಂದಷ್ಟೇನೋ ಸಮಸ್ಯೆ ಆಯ್ತು. ಆ ಟೈಮ್ನಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು ಅವರು, ಮನುಷ್ಯ ಗಟ್ಟಿಮುಟ್ಟಾಗಿದ್ದಾಗ ದುಡಿಮೆ ಇರುತ್ತೆ, ದುಡಿಮೆ ಇದ್ದಾಗ ಅವನು ಸುಖವಾಗಿರ್ತಾರೆ. ಪ್ರತಿಯೊಬ್ಬರು ಅಷ್ಟೇ. ಸಂಪಾದನೆ ಅಥವಾ ದುಡಿಮೆ ನಿಂತೋದಾಗ ಕಷ್ಟ ಆಗಿದೆ. ನಮ್ಮಂತ ಕಲಾವಿದರುಗಳು ಏನಿದ್ದೀವಿ, ನಾವು ದುಡಿಯೋ ದುಡಿಮೆಯಲ್ಲಿ, ಸಂಪಾದನೆಯಲ್ಲಿ ಜೀವನ ನಡೆಸ್ಕೊಂಡು ಹೋಗೋದಷ್ಟೇ. ಆವರೇಜ್ ಹೊಟ್ಟೆ ಬಟ್ಟೆ ಅಂತಾರಲ್ಲ ಅಷ್ಟೇ. ನಾವು ಈ ಸಂಪಾದನೆಯಿಂದ, ಆಕ್ಟಿಂಗ್ ಇಂದ, ಬೇರೆ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ, ಸಿನಿಮಾದವ್ರು ಏನಪ್ಪ ಲಕ್ಷಾಂತರ ರೂಪಾಯಿ ದುಡಿತಾರೆ. ನಾವು ಈ ಸಂಪಾದನೆಯಿಂದ ಹೊಟ್ಟೆ ಬಟ್ಟೆ ನಡ್ಸ್ಕೊಂಡು ಹೋಗೋದೇ ಹೊರತು ಈ ದುಡಿಮೆಯಲ್ಲಿ ನಾವು ಬಂಗ್ಲೆ ತಗೊಳಕ್ಕಾಗಲ್ಲ, ಕಾರ್ ತಗೊಳಕ್ಕಾಗಲ್ಲ, ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಕ್ಕಾಗಲ್ಲ, ಇನ್ನೇನು ಬಿಸ್ನೆಸ್ ದುಡ್ಡು ಹಾಕಕ್ಕಾಗಲ್ಲ. ಇವಕ್ಕೆಲ್ಲ ಆಗಲ್ಲ. ಆದ್ರೆ ನಾವು ಬ್ಯಾಲೆನ್ಸ್ ಜೀವನ ಮಾಡ್ಕೊಂಡು ಹೋದ್ರೆ ಹೊಟ್ಟೆ ಬಟ್ಟೆಗೆ ಓಕೆ. ಆದ್ರೆ ದುಡಿಮೆ ನಿಂತೋಗುತ್ತಲ್ಲ, ದುಡಿಮೆ ನಿಂತೋದಾಗ ಜೀವನ ಮಾಡೋದು ಕಷ್ಟ ಆಗುತ್ತೆ. ಅವಾಗ ಏನನ್ಸುತ್ತೆ, ಅಯ್ಯೋ ನಾನೊಂದು ಸ್ಕೂಟಿ ಇಡಬೇಕಾಗಿತ್ತು ಅಂತ ಇವತ್ತಿಗೂ ಎಲ್ಲರೂ ಹೇಳ್ತಾರೆ. ಮೊನ್ನೆ ಯಾರೋ ಒಬ್ರು ಉಮೇಶ್ ಅಣ್ಣನ ಬಗ್ಗೆನೆ, ಉಮೇಶ್ ಅಣ್ಣ ಅಷ್ಟೆಲ್ಲ ಮಾಡಿದ್ರು ಪಾಪ. ಅವ್ರು ಆಕ್ಟಿಂಗ್ ಬಿಟ್ಟು ಬೇರೆ ಏನೋ ದುಡ್ಡು ಇರ್ಲಿಲ್ಲ, ದುಡ್ಡು ಮಾಡಿದವರು ಅಲ್ಲ ಅವರು. ನಾನು ಅವ್ರ ಹಾಸ್ಪಿಟಲ್ ಸೇರಿದಾಗ ಅವ್ರ ವಿಷಯ ಹೇಳಿದಾಗ ಯಾರೋ ನನಗೆ ಪ್ರಶ್ನೆ ಮಾಡಿದ್ರು, ಏನ್ರಿ ಅವ್ರು ಅಷ್ಟು ವರ್ಷ ಸಿನಿಮಾ ಮಾಡಿದ್ದಾರೆ, ದುಡ್ಡು ಇಟ್ಟಿಲ್ವಾ ಅಂತ. ದುಡ್ಡು ಇಡೋಷ್ಟು ಕೊಡ್ತಾ ಇರ್ಲಿಲ್ಲ. ಈಗ ಹೇಳಿದ್ರೆ ಹೊಟ್ಟೆ ಬಟ್ಟೆಗೆ ಅಷ್ಟೇ ಕೊಡ್ತಾ ಇದ್ದಿದ್ದು. ದುಡ್ಡು ಯಾರು ಮಾಡ್ಬೋದು ಅಂತ ತುಂಬಾ ದೊಡ್ಡ ದೊಡ್ಡ ಕಲಾವಿದರು, ದೊಡ್ಡ ಹೀರೋಯಿನ್ ಅವ್ರು ದುಡ್ಡು ಮಾಡ್ಬೋದು. ನಮ್ಮ ಲೆವೆಲ್ ಕಲಾವಿದರುಗಳು ದುಡ್ಡು ಮಾಡಕ್ ಸಾಧ್ಯ ಇಲ್ಲ, ಬ್ಯಾಲೆನ್ಸ್ ಮಾಡ್ಕೊಂಡು. ಇನ್ನ ಅಷ್ಟಾದ್ಮೇಲೆ ಉಳಿತಾಯ ಇನ್ನು ಹೇಗ್ ಮಾಡಕ್ ಸಾಧ್ಯ?
ಒಂದ್ಸರ್ತಿ ನಾವೊಂದು ಸೆಟ್ಟಲ್ಲಿ ಇದ್ವಿ. ಪರಮಾನಂದ ಶಿಷ್ಯರು ಅಂತ ಸಿನಿಮಾ ಮಾಡ್ತಾ ಇದ್ವಿ, ಸೀರಿಯಲ್ ಮಾಡ್ತಾ ಇದ್ವಿ ದೂರದರ್ಶನ. ಸುನೀಲ್ ಪುರಾಣಿಕ್ ಅವರೇ ಡೈರೆಕ್ಟ್ ಮಾಡ್ತಾ ಇದ್ರು. ನಾನು, ಶಿವರಾಮಣ್ಣ, ಉಮೇಶ್ ಅಣ್ಣ, ಇದೇ ಮಿಮಿಕ್ರಿ ರಾಜಗೋಪಾಲ್, ಮೈಸೂರು ರಮಾನಂದು, ಇನ್ನೊಂದಷ್ಟು ಜನ ಯಾರ ಇದ್ವಿ. ಅಲ್ಲಿಗೆ ಒಬ್ರು ದೊಡ್ಡ ನಾಯಕ ನಟರು ಬಂದ್ರು. ಅವರು ಬೇರೆ ಸೆಟ್ಟಿಗೆ ಬಂದವರು ಅಕಸ್ಮಾತ್ ಪಾಪ ನಮ್ಮ ಹತ್ರ ಎಲ್ಲ ಜನರೆಲ್ಲ ಮಾತಾಡ್ಕೊಂಡು ಒಂದು ಒಳ್ಳೆ ಮಾತು ಹೇಳಿದ್ರು. ಅವ್ರು ಹೇಳಿದ ಮಾತಲ್ಲಿ ಯಾವ ತಪ್ಪು ಇಲ್ಲ. ಅವ್ರು ಹೇಳಿದ್ರು, ನೋಡಿ ಕಲಾವಿದ್ರು ದುಡಿಮೆ ಸಂಪಾದನೆ ಇದ್ದಾಗ ಉಳಿಸ್ಬೇಕು. ಇವತ್ತು 100 ರೂಪಾಯಿ ಬಂದು ಅಂದ್ರೆ 10 ರೂಪಾಯಿ ಉಳಿಸ್ಬೇಕು, ಮುಂದೆ ಜೀವನಕ್ಕೆ ಅನುಕೂಲ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಅವ್ರು ಹೇಳಿದ ಮತ್ತೆ ಹೌದಲ್ಲ, ಅವ್ರು ಸತ್ಯ ಹೇಳ್ತಾ ಇದ್ದಾರೆ, ನಿಜ ಅನ್ಕೊಂಡ್ವಿ. ನಮ್ ಶಿವರಾಮಣ್ಣ ಇದ್ರಲ್ಲ, ನಮ್ಮ ಹಿರಿಯ ನಟರು, ಅವ್ರು ಒಂದು ಮಾತು ಹೇಳಿದ್ರು, ಹೌದಪ್ಪ ನೀವ್ ಹೇಳ್ತಾ ಇರೋದು ಕರೆಕ್ಟು, 100 ರೂಪಾಯಿ ಬಂದ್ರೆ 10 ರೂಪಾಯಿ ಉಳಿಸ್ಬೇಕು, ಸತ್ಯ. ನಮ್ 10 ರೂಪಾಯಿ ಬಂದೇ ಇದ್ದಾಗ ಏನ್ ಮಾಡ್ಬೇಕು ಅಂದ್ರು. ನಾನೇ ಅನ್ನಿಸ್ತು, ಫಸ್ಟ್ ಅವ್ರು ಹೇಳಿದ್ ಸತ್ಯ, ಇವ್ರು ಹೇಳಿದ್ ಕಠೋರ ಸತ್ಯ ಇದು ಅಲ್ವಾ? ಕರೆಕ್ಟ್. ಅದು ಸುಮಾರು ಜನ ಅದೇ ತರ ಅನ್ಕೋತಾರೆ. ಅಷ್ಟು ವರ್ಷದಿಂದ ಸಿನಿಮಾ ಮಾಡಿ ಏನ್ ಮಾಡಿದ್ರ ದುಡ್ಡನ್ನ, ಆತರ ಅನ್ಸುತ್ತೆ ಸರ್ ಯಾರಿಗಾದ್ರು. ಹೌದೌದು. ಅದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ರಾಜಗೋಪಾಲ್ ವಿಷಯ ಹೇಳ್ತಾ ಇದ್ದಾರೆ. ಮೊದಲೆಲ್ಲ ಅವ್ರಿಗೆ ಆರೋಗ್ಯ ಕೇಳ್ತು, ದುಡ್ಡು ಇಲ್ದಂಗ ಆಯ್ತು. ಅವ್ರು ಇವ್ರು ಒಂದಷ್ಟು ಜನ ಸಹಾಯ ಮಾಡಿದ್ರು. ಆದ್ರೂ ಯಾರೇ ಸಹಾಯ ಮಾಡಿದ್ರು ಎಷ್ಟು ಅಂತ ಮಾಡಕ್ ಸಾಧ್ಯ? ಒಂದು ಲಿಮಿಟೇಷನ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಆ ಸಮಯದಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು, ಆ ಪೇಪರ್ ಕಟಿಂಗ್ ನನ್ನ ಹತ್ರ ಇದೆ ಈಗ್ಲೂ, ದೇವ್ರೆ ನನಗೆ ಮುಂದಿನ ಜನ್ಮ ಅಂತ ಒಂದು ಇದ್ರೆ ದಯವಿಟ್ಟು ನನ್ನನ್ನ ಕಲಾವಿದನಾಗಿ ಮಾತ್ರ ಹುಟ್ಟಿಸ್ಬೇಡಪ್ಪ ಅಂತ ಹೇಳಿದ್ರು ರಾಜಗೋಪಾಲ್. ಆ ಒಂದು ಸೆಂಟೆನ್ಸ್ ಓದಿದಾಗ ತುಂಬಾ ನೋವಾಯ್ತಮ್ಮ ಮನಸ್ಸಿಗೆ. ಏಕೆಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಮಾತನ್ನ, ಬಹುಶಃ ಯಾರು ಹೇಳಿರಲ್ಲ, ಹೇಳೋ ಧೈರ್ಯ ಮಾಡಿರಲ್ಲ. ಹೇಳೋ ಧೈರ್ಯ ಮಾಡಿರಲ್ಲ. ಅವ್ರಂಗೆ ಹೇಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ, ಎಷ್ಟು ಇದಾಗಿರ್ಬೋದು. ಅದು ಹೇಳಿದ್ರು ಸ್ವಲ್ಪ ದಿವಸಕ್ಕೆ ಅವ್ರು ಹೊರಟೋಗ್ಬಿಟ್ರು, ಅದು ಬೇರೆ ವಿಷಯ. ಅದು ಕೆಲವು ಹೇಳ್ತಾರೆ ಉಳಿತಾಯ ಮಾಡ್ಬೇಕಾಗಿತ್ತು ಅಂತ. ಆಮೇಲೆ ನಮ್ಮ ಕಲಾವಿದರಲ್ಲಿ ಕೆಲವು ಸ್ವಯಂಕೃತ ಅಪರಾಧ ಇರುತ್ತೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ದೇವರೇ ಕೊಡುವಂತ ಶಿಕ್ಷೆ ಒಂದಾದ್ರೆ ನಾವು ಮಾಡ್ಕೊಳ್ಳೋ ತಪ್ಪು ಕೆಲವರು ಅಲ್ವಾ? ಇವ್ ನಾವ್ ಯಾವಾಗಲೂ ಗಾಡಿಯಲ್ಲಿ ಹೋಗ್ತಾ ಇದ್ರೆ ಅಕಸ್ಮಾತ್ ಆಗಿ ಆಕ್ಸಿಡೆಂಟ್ ಆಗಬೇಕು, ನಾವೇ ಓವರ್ ಸ್ಪೀಡ್ ಆಗಿ ಹೋಗಿ ಗುದ್ದೋದಕ್ಕೂ ಡಿಫರೆನ್ಸ್ ಇದೆ. ಹಾಗೆ ನಾವು ಸಾಧ್ಯವಾದಷ್ಟು ನಮ್ಮ ನಡೆ ನುಡಿ, ಆಚಾರ ವಿಚಾರ, ಹವ್ಯಾಸಗಳು ಇವನ್ನೆಲ್ಲ ಆರೋಗ್ಯಕರವಾಗಿ ಗೌರವಯುತವಾಗಿ ಇರೋದನ್ನ ಉಳಿಸ್ಕೊಬೇಕು. ದುರ್ವ್ಯಸನಕ್ಕೆ ಬಲಿ ಆಗ್ಬಾರ್ದು, ದುಶ್ಚಟಗಳು ಬಲಿ ಆಗ್ಬಾರ್ದು. ದೇವ್ರು ನಮ್ಗೆ ಏನ್ ಕೊಟ್ಟಿರ್ತಾರ, ಆ ಕೊಟ್ಟಿರುವಂತ ಹಿಟ್ಟು, ರೊಟ್ಟಿ, ಅನ್ನ, ಸಾರು ಏನ್ ಹೇಳ್ತೀವಿ ಅದ್ರಲ್ಲೇ ಸಂತೃಪ್ತ ಆಗಿದೆ. ಅತಿಯಾಗಿ ಆಸೆ ಪಡಬಾರ್ದು ಅಷ್ಟೇ. ಆಕಾಶಕ್ಕೆ ಎಣ್ಣೆ ಅಂತಲ್ಲ, ಆಕಾಶಕ್ಕೆ ಎಣ್ಣೆ ಹಾಕೋಗ್ಬಾರ್ದು. ನಮ್ ಭಗವಂತ ಕೊಟ್ಟರೆ ನಾವು ತೃಪ್ತಿಯಾಗಿರ್ಬೇಕು, ನನ್ನ ಒಂದು ವೈಯಕ್ತಿಕ ಅನಿಸಿಕೆ. ಸರ್, ನೀವ್ ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಕರಿಬಸವೇಂದ್ರ ನನ್ನ ಆತ್ಮೀಯ ಸ್ನೇಹಿತರು. ಹೌದು. ಅವರ ಜೊತೆನೆ ಕೆಲವೊಂದು ನಿಮ್ಮ ಮೂಮೆಂಟ್ಸ್ ನ ಹೇಳಿ ಸರ್. ಅವರು ನಾನು ತುಂಬಾ ನಾಟಕಗಳಲ್ಲಿ ಮಾಡಿದ್ವಿ, ಸಿನಿಮಾಗಳಲ್ಲಿ ಮಾಡಿದ್ವಿ, ಸೀರಿಯಲ್ ಮಾಡಿದ್ವಿ. ನಾನು ತುಂಬಾ ಆಪ್ತ ಗೆಳೆಯ, ನಮ್ಮ ಕಂಡ್ರೆ ಬಹಳ ಗೌರವ ಇತ್ತು ಅವ್ರಿಗೆ. ಯಾರಂತ ನನ್ನ ಹೆಸರು ಆರಾಧನೆ ನಮ್ಮ ಗುರುಗಳು ಅಂತ ಹೇಳ್ತಾ ಇದ್ರು. ಅವರು ತುಂಬಾ ಒಳ್ಳೆ ಕಲಾವಿದ. ಬಹುಶಃ ಅವರು ಆರಂಭದಲ್ಲಿ ತುಂಬಾ ಕಷ್ಟಪಟ್ಟರು ಜೀವನದಲ್ಲಿ ಕೂಡ. ಅವ್ರು ಹೋಗೋದು ಸ್ವಲ್ಪ ಮುಂಚಿನ ಟೈಮಲ್ಲಿ ತುಂಬಾ ಒಳ್ಳೆ ಅವಕಾಶಗಳಿತ್ತು ಅವರಿಗೆ. ಸಿನಿಮಾ ಆಗ್ಬೋದು, ಸೀರಿಯಲ್ ಆಗ್ಬೋದು, ಜೊತೆಗೆ ಬಹುಮುಖ ಪ್ರತಿಭೆ. ಅವರು ಹರಕತೆಗಳು ಮಾಡ್ತಾ ಇದ್ರು, ಅವರು ಮಲ್ಟಿ ಟ್ಯಾಲೆಂಟೆಡ್, ಎಲ್ಲವನ್ನೂ ಮಾಡ್ತಾ ಇದ್ರು. ಒಂದ್ ಸರ್ತಿ ಏನಾಯ್ತು, ಒಂದು ಸೀರಿಯಲ್ಲು ಇದ್ರಲ್ಲಿ ನಡೀತಾ ಇತ್ತು ಬಂದರ್ಘಟ್ಟದಲ್ಲಿ. ನಾನು ಬಹಳ ವರ್ಷಗಳಿಂದ ಹೇಳ್ತಾ ಇರೋದು, ಬಿಗಿನಿಂಗ್ ಡೇಸ್ 90s ಅಂತ ಕಾಣ್ತದೆ ಬಹುಶಃ. ಆ ಟೈಮಲ್ಲಿ ಆಲ್ಮೋಸ್ಟ್ 90s ಬಂದರ್ಘಟ್ಟ ಶೂಟಿಂಗ್ ನಡೀತಾ ಇತ್ತು. ಒಂದು ಮೇಜರ್ ಪಾತ್ರ ಇವ್ರು ಮಾಡ್ಬೇಕಾಗಿತ್ತು, ಕರಿಬಸವಯ್ಯ. ನಾನು ಅಲ್ಲಿ ಪಾತ್ರ ಮಾಡ್ಬೇಕಾಗಿತ್ತು, ಅಂದ್ರೆ ಅದು ಇನ್ನೊಂದು ಪಾತ್ರ. ಪ್ರೊಡ್ಯೂಸರು, ಡೈರೆಕ್ಟರ್ ನಾವೆಲ್ಲ ಇದ್ದೀವಿ. ಸುನೀಲ್ ಪುರಾಣಿಕ್ ಅದ್ರ ಡೈರೆಕ್ಟರ್. ಕರಿಬಸವಯ್ಯ ಬರ್ಬೇಕಾಯ್ತು, ಬೆಳಗ್ಗೆ ಎಲ್ಲರೂ ಹೋಗಿದ್ದೀವಿ. ಅವಾಗ ಫೋನ್ಗಳಿರ್ಲಿಲ್ಲ, ಮೊಬೈಲ್ ಇರ್ಲಿಲ್ಲ, ಲ್ಯಾಂಡ್ಲೈನ್ ಇರ್ಲಿಲ್ಲ ಯಾರ ಹತ್ರ. ಎಲ್ಲರೂ ಹೋಗಿದ್ದೀವಿ, ಕರಿಬಸವಯ್ಯ ಬರ್ಬೇಕಾಯ್ತು, ಬರ್ಲಿಲ್ಲ. ಅವತ್ತು ಕಾಯ್ತಾ ಇದೀವಿ, ಬರ್ಲಿಲ್ಲ. ಆಮೇಲೆ ಅವ್ರಿಗೇನೋ ಪಾಪ ಕಣ್ಣಿಗೆ ಏನೋ ಹುಳು ಏನೋ ಕಚ್ಬಿಟ್ಟು ಪ್ರಾಬ್ಲಮ್ ಆಗಿತ್ತು, ಬರಲಿಲ್ಲ. ಆದ್ರೆ ಹೇಳಕ್ಕೂ ಅವಕಾಶ ಇಲ್ಲ, ಅವ್ರು ತಿಳಿಸೋದಕ್ಕೆ.
ಬಂದಿರಲಿಲ್ಲ. ನನ್ನನ್ನು ಹೇಳಿದ್ರು ಡೈರೆಕ್ಟ್ರು, ಯಾರು ಬಂದಿಲ್ಲ, ಬನ್ನೇರುಘಟ್ಟ ನಮ್ಗೆ ಈಸಿ ಅನ್ಸ್ಬಿಡುತ್ತೆ ಹೋಗಕ್ಕೆ ಬರಕ್ಕೆ, ಪ್ರಾಬ್ಲಮ್ ಅನುಕೂಲ ಅಷ್ಟಿದೆ. ಆಗ ಬನ್ನೇರುಘಟ್ಟದಿಂದ ಬೆಂಗಳೂರು ಬಹಳ ಕಷ್ಟ ಅನಿಸ್ತಾ ಇತ್ತು, ಊರಿಂದ ಊರು ಹೋಗ್ಬೇಕು ಅಂತ ಅನಿಸ್ತಾ ಇತ್ತು. ಕೆಲವು ಒಂದು 25 ಕಿಲೋಮೀಟರ್ ಅಷ್ಟೇ, 25-30 ಕಿಲೋಮೀಟರ್ ಇರ್ಬೋದು. ಆದ್ರೆ ಅವಾಗ ಡೈರೆಕ್ಟರ್ ಹೇಳಿದ್ರು, ಕರಿಬಸವ ಬಂದಿಲ್ಲ, ಆರಾಧಿ ಕೈಲಿ ಪಾತ್ರ ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ರು. ಅದು ಆಲ್ರೆಡಿ ನಾನೇ ಇದ್ದಿದ್ದಲ್ಲಿ ಸಿಟಿಯಿಂದ ಯಾರೋ ಬೇರೆ ಕಲಾವಿದ ಕರೆಸಿ ಮಾಡಿಸುವಂತದ್ದು ಇರಲಿಲ್ಲ, ಅವಕಾಶ ಇರಲಿಲ್ಲ ಅಂತ. ನನಗೆ ಬೇರೆ ಪಾತ್ರ ಫಿಕ್ಸ್ ಆಗಿತ್ತು. ಆದ್ರೂ ನೋಡು ಅವರು ಆ ಪಾತ್ರ ಬೇರೆಯವ್ರ ಮಾಡಿಸೋದಾಯ್ತು, ಈ ಕರಿಬಸವ ಪಾತ್ರ ಮಾಡೋದನ್ನ ಆರಾಧಿ ಕೇಳಿ ಮಾಡಿಸೋಣ ಅಂತ. ಅವಾಗ ನನ್ನ ಫ್ರೆಂಡ್ IOB ಚಂದ್ರು ಅಂತ ಪ್ರೊಡ್ಯೂಸರ್, ಅವನು ಆರಾಧಿ ಕೈಲಿ ಆ ಪಾತ್ರ ಮಾಡಕ್ಕಾಗಲ್ಲ ಅಂತ ಅವನು ಹೇಳಿ, ನನ್ ತುಂಬಾ ಕ್ಲೋಸ್ ಫ್ರೆಂಡ್ ಅವನು. ಆಗಲ್ಲ. ಅವಾಗ ಡೈರೆಕ್ಟರ್ ಹೇಳಿದ್ರು, ಆಸ್ ಎ ಡೈರೆಕ್ಟರ್ ನನಗೆ ಗೊತ್ತು ಆರಾಧಿನ ಟ್ಯಾಲೆಂಟ್ ಏನು ಅಂತ, ನಾನ್ ಮಾಡಿಸ್ತೀನಿ ಅವ್ರು. ಬೇಡ ಅಂತ ಹೇಳಕ್ ನಿಮ್ಗೆ ಇದಿಲ್ಲ, ಪ್ರೊಡ್ಯೂಸರ್ಗೆ ಹಾಗಾದ್ರು ಅವರು, ನಾನ್ ಮಾಡಿಸ್ತೀನಿ. ಆ ಪಾತ್ರ ಕೈ ಮಾಡಿಸಿದ್ರು. ಒಂದು ನಾನ್ ಮಾಡಬೇಕಾದ ಪಾತ್ರ ಬೇರೆ ಯಾವುದೋ ಮಾಡಿದ್ರು. ಅವೆಲ್ಲ ಒಂದಿದ್ದು. ಅವ್ ಕರ್ಮಸೆ ತಮಾಷೆಗೆ ಹೇಳಿದ್ರು ನನಗೆ ಅವಾಗ, ನಮಗೂ ಒಬ್ರು ಕಾಂಪಿಟೇಟರ್ ಇದಾರೆ ಅಂತ ಆಯ್ತು ತಮಾಷೆ. ತುಂಬಾ ಒಳ್ಳೆ ಪ್ರೀತಿ ಬರದಾಟ ಇತ್ತು, ತುಂಬಾ ಒಳ್ಳೆ ಕಲಾವಿದ. ಕೊನೆಗಳಿಗೆಲ್ಲ ಅವ್ರ ಕೆಲಸದ ಒತ್ತಡನೇ ಜಾಸ್ತಿ ಆಯ್ತು. ಒಂದೇ ದಿನ 2-3 ಒಪ್ಕೊಂಡ್ಬಿಡ್ತಾ ಇದ್ರು. ಈ ಕಡೆ ಹರಿಕತೆ, ಆ ಕಡೆ ಶೂಟಿಂಗು, ಕಾಲೇಜ್ಗೆ ಹೋಗ್ತಾ ಇದ್ರು. ಕಾಲೇಜ್ ಕೊನೆ ಬಿಟ್ಟಿದ್ರು ಅವಾಗ. ಆ ತರದ್ದೆಲ್ಲ ಅತಿಯಾದ ಒತ್ತಡನೂ ಆಗ್ಬಾರ್ದು. ಬಹಳ ಹುಷಾರಾಗಿ ಬ್ಯಾಲೆನ್ಸ್ ಮಾಡ್ಕೊಡೋದು.